ಈಗ ಕರ್ನಾಟಕದಲ್ಲಿ ಎಲೆಕ್ಷನ್ ನಡೆದರೆ ಕಾಂಗ್ರೆಸ್ ಗೆಲ್ಲೋದು ಎಷ್ಟು ಸ್ಥಾನಗಳನ್ನ ಕೇಳಿದ್ರೆ ಖಂಡಿತವಾಗಿಯೂ ಕೂಡ ಶಾಕ್ ಆಗ್ತೀರಾ. ಗ್ಯಾರಂಟಿ ಗ್ಯಾರಂಟಿ ಅಂತ ಬೊಬ್ಬೆ ಹೊಡಿತಿದ್ದಂತಹ ರಾಜ್ಯ ಸರ್ಕಾರಕ್ಕೆ ಜನ ಕೊಟ್ಟ ತೀರ್ಪೇನು, ಜನ ಕೊಟ್ಟ ಉತ್ತರವೇನು ಸಮೀಕ್ಷೆಯಲ್ಲಿ ಬಯಲಾಗಿದೆ. ಹಾಗಾದ್ರೆ ರಾಜ್ಯ ಕಾಂಗ್ರೆಸ್ ಸರ್ಕಾರ ನಡೆಸಿರ್ತಕ್ಕಂಥ ಆಂತರಿಕ ಸಮೀಕ್ಷೆಯಲ್ಲಿ ಬಂದಿರತಕ್ಕಂಥ ಆ ರಿಸಲ್ಟ್ ಆದ್ರೂ ಏನು? ಕರ್ನಾಟಕದಲ್ಲಿ ಮತ್ತೆ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬರುತ್ತಾ? ಎಷ್ಟು ಸೀಟ್ಗಳನ್ನ ತನ್ನದಾಗಿಸ್ಕೊಳ್ಬಹುದು? ಈ ಒಂದು ಸಮೀಕ್ಷೆಯ ವರದಿಯನ್ನ ಇವತ್ತು ನಾನು ನಿಮ್ಮ ಮುಂದೆ ಇಡ್ತಾ ಹೋಗ್ತೀನಿ. ಅದಕ್ಕಿಂತ ಮೊದಲು ಕರ್ನಾಟಕ ನ್ಯೂಸ್ 9ಗೆ ಸ್ವಾಗತ. ನಾನು ವಿಮಲಾ ನಾಗರಾಜ್. ಸ್ನೇಹಿತರೆ, ಇದೀಗ ರಾಜ್ಯ ಸರ್ಕಾರ 2 ವರ್ಷಗಳನ್ನ ಪೂರೈಸಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಸಮೀಕ್ಷೆಯೊಂದನ್ನ ನಡೆಸಿದೆ. ರಾಜ್ಯ ಸರ್ಕಾರ, ಕಾಂಗ್ರೆಸ್ ಸರ್ಕಾರ ತನ್ನ ಸಮೀಕ್ಷೆಯನ್ನ ನಡೆಸಿದ್ದು, ಸರ್ಕಾರ ಹಾಗೆ ಒಂದಷ್ಟು ಆಂತರಿಕ ಸಮೀಕ್ಷೆಗಳು 2 ರೀತಿಯಲ್ಲಿ ಸಮೀಕ್ಷೆಯನ್ನ ನಡೆಸಿದ್ದು. ಪಶ್ಚಿಮ ಬಂಗಾಳದ ಮೂಲದ ಒಂದು ಸಮೀಕ್ಷಾ ಸಂಸ್ಥೆಗೆ ಸಮೀಕ್ಷೆಯನ್ನ ನಡೆಸಲಿಕ್ಕೆ ಕಾಂಗ್ರೆಸ್ ಸರ್ಕಾರ ಅವಕಾಶವನ್ನ ಮಾಡಿಕೊಟ್ಟಿತ್ತು. ಸೊ ಈ ಒಂದು ಸಮೀಕ್ಷೆಯನ್ನ ನಡೆಸಿರ್ತಕ್ಕಂಥ ಪಶ್ಚಿಮ ಬಂಗಾಳ ಮೂಲದ ಸಂಸ್ಥೆಯೊಂದು ಆಘಾತಕಾರಿ ಮಾಹಿತಿಯೊಂದನ್ನ ಹೊರಹಾಕಿದೆ. ಹೌದು, ಕೇವಲ ಕಾಂಗ್ರೆಸ್ ಸರ್ಕಾರ 90ರಿಂದ 95 ಕ್ಷೇತ್ರಗಳನ್ನ ಮಾತ್ರ, ಮುಂದೆ ಏನಾದ್ರೂ ಎಲೆಕ್ಷನ್ ನಡೀತು ಅಂದ್ರೆ 90ರಿಂದ 95 ಕ್ಷೇತ್ರಗಳನ್ನ ಮಾತ್ರ ಗೆಲ್ಲುತ್ತೆ ಅಂತ ವರದಿಯಲ್ಲಿ ಉಲ್ಲೇಖವನ್ನ ಮಾಡಿದೆ. ಸೊ ಹೀಗಾಗಿ ಸಿದ್ದರಾಮಯ್ಯ ಗರಂ ಆಗಿದ್ದು, ಕ್ಷೇತ್ರವಾರು ಕಾಂಗ್ರೆಸ್ ಶಾಸಕರು ಯಾರಿದ್ದಾರೆ, ಸಚಿವರುಗಳು ಯಾರಿದ್ದಾರೆ, ಇವರೆಲ್ಲರೂ ಕೂಡ ಅಂದ್ರೆ ಕ್ಷೇತ್ರವಾರು ಅಂದ್ರೆ ಅವರವರ ಒಂದು ಕ್ಷೇತ್ರಗಳಲ್ಲಿ ಸ್ವಲ್ಪ ಕೆಲಸಗಳನ್ನ ಮಾಡಿ ಅಭಿವೃದ್ಧಿಯತ್ತ ಗಮನ ಕೊಡಿ ಅಂತ ಖಡಕ್ ಆಗಿ ಎಚ್ಚರಿಕೆಯನ್ನ ಕೊಟ್ಟಿದ್ದಾರೆ. ಸೊ ಹಾಗಾದ್ರೆ ಈ ಒಂದು ಆಂತರಿಕ ಸಮೀಕ್ಷೆಯಲ್ಲಿ ಏನಿದೆ ಅಂತ ನೋಡೋದಾದ್ರೆ, ಮೊದಲಿಗೆ ಸ್ನೇಹಿತರೆ, ಪ್ರತಿಯೊಂದು ಕ್ಷೇತ್ರದಲ್ಲೂ ಹೋಗ್ಬಿಟ್ಟು ಜನರನ್ನ ಸಮೀಕ್ಷೆಗೆ ಒಳಪಡಿಸಲಾಗಿದೆ. ಕಾಂಗ್ರೆಸ್ನ ಪ್ಲಸ್ ಏನು, ಕಾಂಗ್ರೆಸ್ನ ಮೈನಸ್ ಏನು, ಕಾಂಗ್ರೆಸ್ ಯಾವ ವಿಚಾರದಲ್ಲಿ ಎಡವಿದೆ, ಕಾಂಗ್ರೆಸ್ ಯಾವ ವಿಚಾರದಲ್ಲಿ ಸಕ್ಸಸ್ ಆಗಿದೆ, ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಂದಷ್ಟು ಕ್ವಶನ್ಸ್ ಗಳನ್ನ ಜನರಿಗೆ ಕೇಳಲಾಗಿದೆ. ಈ ಒಂದು ಕ್ವಶನ್ ಗಳಿಗೆ ಉತ್ತರ ಮಾಡಿರ್ತಕ್ಕಂಥ ಜನರ ಒಂದು ಆಧಾರದಲ್ಲಿ ಈ ಸಮೀಕ್ಷೆಯ ವರದಿ ಈಗ ಬಯಲಾಗಿರುವಂತದ್ದು. ಕೇವಲ 90ರಿಂದ 95 ಸೀಟ್ ಮಾತ್ರ ಕಾಂಗ್ರೆಸ್ ಪಕ್ಷ ಗೆಲ್ಲಬಹುದು ಅಷ್ಟೇ ಅಂತ ಹೇಳಲಾಗ್ತಾ ಇದೆ. ಇದಕ್ಕೆ ಪ್ಲಸ್ ಏನು, ಇದಕ್ಕೆ ಮೈನಸ್ ಏನು ಅಂತ ನೋಡೋದಾದ್ರೆ, ಕಾಂಗ್ರೆಸ್ ಸರ್ಕಾರ ಜಾರಿಗೆ ತಂದಿರತಕ್ಕಂತ ಗ್ಯಾರಂಟಿ ಯೋಜನೆಗಳು ಗ್ರಾಮೀಣ ಪ್ರದೇಶದಲ್ಲಿ ಒಂದ್ ರೀತಿ ವರ್ಕೌಟ್ ಆದ್ರೂ ಕೂಡ ನಗರ ಪ್ರದೇಶಗಳಲ್ಲಿ ಇದು ವರ್ಕೌಟ್ ಆಗ್ತಾ ಇಲ್ಲ. ಯಾಕಂತಂದ್ರೆ ಅಭಿವೃದ್ಧಿ ಅನ್ನೋದು ಮರೀಚಿಕೆ ಆಗ್ಬಿಟ್ಟಿದೆ. ಕೇವಲ ಗ್ಯಾರಂಟಿ ಯೋಜನೆಗಳಿಗಷ್ಟೇ ಸರ್ಕಾರ ಗಮನವನ್ನ ಕೊಡ್ತಾ ಇದೆ, ಅಭಿವೃದ್ಧಿಯನ್ನ ಮಾಡ್ತಿಲ್ಲ ಅಂತ ಹೇಳ್ಬಿಟ್ಟು ಇದೀಗ ನಗರದ ಪ್ರದೇಶದ ಜನಗಳು ಏನಿದ್ದಾರೆ ಅವರು ಒಂದಷ್ಟು ಸಮೀಕ್ಷೆಯಲ್ಲಿ ಭಾಗಿಯಾಗಿ ಹೇಳ್ಕೊಂಡಿರ್ತಕ್ಕಂಥ ಅಂಶಗಳು. ಇನ್ನು ಗ್ರಾಮೀಣ ಭಾಗಗಳಲ್ಲಿ ಈ ಒಂದು ಗ್ಯಾರಂಟಿ ಯೋಜನೆಗಳಿಂದ ನಮ್ಗೆ ಅನುಕೂಲ ಆಗಿದೆ, ಒಂದಷ್ಟು ಸಮಾಧಾನ ಆಗಿದೆ, ನಿಟ್ಟುಸಿರು ಬಿಡುವಂಗ ಆಗಿದೆ ಅಂತ ಹೇಳ್ಬಿಟ್ಟು ಒಂದಷ್ಟು ಜನರು ಹೇಳ್ಕೊಂಡಿದ್ದಾರೆ. ಈ ಗ್ಯಾರಂಟಿ ಯೋಜನೆಗಳು ಹಿಂಗೆ ಮುಂದುವರಿಲಿ ಅಂತ ಕೂಡ ಹೇಳ್ಕೊಂಡಿದ್ದಾರೆ. ಬಟ್ ಇನ್ನೊಂದಷ್ಟು ಜನ ಏನ್ ಹೇಳಿದ್ದಾರೆ ಅಂತ ಹೇಳಿದ್ರೆ, ಬರೀ ಗ್ಯಾರಂಟಿನೇ ನಂಚ್ಕೊಂಡ್ ಕೂತ್ಕೊಂಡ್ರೆ ಆಗಲ್ಲ ಸ್ವಾಮಿ, ನೀವು ಅಭಿವೃದ್ಧಿನೂ ಕೂಡ ಮಾಡ್ಬೇಕಾಗುತ್ತೆ. ಗ್ಯಾರಂಟಿ ಯೋಜನೆಗಳಿಗೆ ಹಣವನ್ನ ಎತ್ತಿಟ್ಕೊಂಡು ಹೋಗ್ತಾ ಇದ್ದೀರಾ, ಹಣವನ್ನ ಹಾಕ್ತಾ ಇದ್ದೀರಾ, ಆದ್ರೆ ಅಭಿವೃದ್ಧಿ ಏನು ಮಾಡ್ತಾ ಇಲ್ಲ ನೀವು. ಕಾಂಗ್ರೆಸ್ ಸರ್ಕಾರ ಬರೀ ವೇಸ್ಟ್ ಸರ್ಕಾರ ಅನ್ನೋ ರೀತಿ ಸಮೀಕ್ಷೆಯಲ್ಲಿ ಜನರು ಉತ್ತರವನ್ನ ಕೊಟ್ಟಿರುವಂತದ್ದು. ಸೊ ಕಾಂಗ್ರೆಸ್ಗೆ ಒಂದಷ್ಟು ಅಂಶಗಳು ಪ್ಲಸ್ ಆದ್ರೆ ಒಂದಷ್ಟು ಅಂಶಗಳು ಮೈನಸ್ ಆಗಿದೆ. ಸೊ ಹಾಗಾಗಿ ಈ ಒಂದು ಸಮೀಕ್ಷೆಯ ಪ್ರಕಾರ ಕಾಂಗ್ರೆಸ್ ಮುಂದೆ ಏನಾದ್ರೂ ಎಲೆಕ್ಷನ್ ನಡೀತು ಅಂದ್ರೆ, 5 ವರ್ಷ ಪೂರ್ಣ ಆದ್ಮೇಲೆ ಎಲೆಕ್ಷನ್ ನಡೀತು ಅಂತ ಹೇಳಿದ್ರೆ, ಅಂದ್ರೆ 2028ನೇ ವಿಧಾನಸಭಾ ಎಲೆಕ್ಷನ್ ನಡೀತು ಅಂತ ಹೇಳಿದ್ರೆ, ಅದರಲ್ಲಿ ಕೇವಲ 90ರಿಂದ 95% ಅಂದ್ರೆ ಅಥವಾ 90ರಿಂದ 95 ಕ್ಷೇತ್ರಗಳನ್ನ ಮಾತ್ರ ಗೆಲ್ಲಿಕ್ಕೆ ಸಾಧ್ಯ ಅನ್ನೋದು ಈ ಒಂದು ಆಂತರಿಕ ಸಮೀಕ್ಷೆಯಿಂದ ಬಯಲಾಗಿರ್ತಕ್ಕಂಥ ಸತ್ಯ. ಸೊ ಹಿಂಗಾಗಿ ಸಿದ್ದರಾಮಯ್ಯ ಈ ಸಮೀಕ್ಷೆಯನ್ನ ಕೇಳ್ತಿದ್ದಂತೆ ಎಲ್ಲಾ ಶಾಸಕರನ್ನ ಕರೆಸಿ, ನೀವು ಕರೆಕ್ಟ್ ಆಗಿ ಕೆಲಸ ಮಾಡ್ರಪ್ಪ, ನಿಮ್ಮ ಕ್ಷೇತ್ರವಾರು ಏನಿದೆಯಲ್ಲ ಅಲ್ಲಿ ಅಭಿವೃದ್ಧಿ ಆಗ್ತಿದ್ಯಾ, ಯಾವ್ಯಾವ್ದಕ್ಕೆ ಎಷ್ಟೆಷ್ಟು ಯೋಜನೆಗಳಿಗೆ ಎಷ್ಟೆಷ್ಟು ಹಣ ಹೋಗ್ಬೇಕು, ಏನೆಲ್ಲ ಅಭಿವೃದ್ಧಿ ಮಾಡ್ಬೇಕು, ಎಲೆಕ್ಷನ್ ಇನ್ನೇನು ಹತ್ರ ಆಗ್ತಾ ಇದೆ, ಸೊ ಈಗಿಂದಾನೆ ಕೆಲಸ ಮಾಡ್ರಿ ಅನ್ನುವಂತಹ ಎಚ್ಚರಿಕೆಯನ್ನ ಕೊಟ್ಟಿದ್ದು, ಖಡಕ್ ಸೂಚನೆಯನ್ನ ಕೂಡ ಕೊಟ್ಟಿದ್ದಾರಂತೆ. ನಿದ್ರೆ ಮಾಡಬೇಡಿ, ಎದ್ದೇಳ್ರಿ, ಅಭಿವೃದ್ಧಿಯತ್ತ ಗಮನ ಕೊಡಿ, ಗ್ಯಾರಂಟಿ ಯೋಜನೆಗಳ ಜೊತೆಗೆ ಒಂದಷ್ಟು ಅಭಿವೃದ್ಧಿ ಕಾರ್ಯಕ್ರಮಗಳನ್ನ ಕೂಡ ಮಾಡೋಣ ಅನ್ನುವಂತ ನಿಟ್ಟಿನಲ್ಲಿ ಸಿಎಂ ಸಿದ್ದರಾಮಯ್ಯ ಈಗ ಎಲ್ಲಾ ಶಾಸಕರಿಗೂ ಕೂಡ ಒಂದು ಎಚ್ಚರಿಕೆ ಸಂದೇಶವನ್ನ ರವಾನಿಸಿದ್ದಾರಂತೆ. ಸೊ ಹಿಂಗಾಗಿ ಈ ಒಂದು ಸಮೀಕ್ಷೆ ಪ್ರಕಾರ 90ರಿಂದ 95 ಸೀಟ್ ಗೆಲ್ಲಬಹುದು. ಇನ್ನೊಂದು ಸ್ವಲ್ಪ ಎಫರ್ಟ್ ಹಾಕಿ ಕೆಲಸ ಮಾಡಿದ್ರು ಅಂದ್ರೆ ಮುಂದಿನ ದಿನಗಳಲ್ಲಿ ಈ ಸಮೀಕ್ಷೆಯ ವರದಿ ಕೂಡ ಚೇಂಜ್ ಆಗಬಹುದು, ಹೇಳಿಕ್ ಬರೋದಿಲ್ಲ. ಯಾಕಂತಂದ್ರೆ ಸಮೀಕ್ಷೆಗಳು ಆಗಾಗ ಚೇಂಜ್ ಆಗ್ತಾನೆ ಇರ್ತವೆ. ಹಾಗಾಗಿ ಇನ್ನೇನು ಎಲೆಕ್ಷನ್ ಬರುತ್ತೆ ಅನ್ನುವಾಗ ನಡೆಸ್ತಕ್ಕಂಥ ಸಮೀಕ್ಷೆಯಲ್ಲಿ ಈ ಒಂದು ವರದಿಯ ಸಂಕ್ಷಿಪ್ತ ವಿವರ ಗೊತ್ತಾಗುತ್ತೆ. ಸೊ ಹಾಗಾಗಿ ಇನ್ನೂ ಕೂಡ 2-2.5 ವರ್ಷ ಟೈಮ್ ಇರೋದ್ರಿಂದ ಕಾಂಗ್ರೆಸ್ ಸರ್ಕಾರ ಮತ್ತೆ ಅಧಿಕಾರಕ್ಕೆ ಬಂದ್ರೂ ಕೂಡ ಬರಬಹುದು, ಬರ್ದೇರ ಕೂಡ ಇರಬಹುದು, ಹೇಳಿಕ್ ಬರೋದಿಲ್ಲ. ಸಮೀಕ್ಷೆಗಳು ಕೇವಲ
ಜನರ ಒಂದಷ್ಟು ಜನರ ಅವರ ಒಂದು ಮನಸ್ಥಿತಿ ಹೇಗಿದೆ ಅನ್ನುವಂಥದ್ದನ್ನ ತಿಳ್ಕೊಳ್ತಕ್ಕಂತ ವರದಿಗಳು ಅಷ್ಟೇ. ಇದನ್ನ ಕನ್ಫರ್ಮ್ ಆಗಿ ಕೂಡ ಹೇಳಲಿಕ್ಕೆ ಬರೋದಿಲ್ಲ. ಆಗಬಹುದು, ಆಗದೇನೂ ಇರಬಹುದು. ಇದ್ರ ಬಗ್ಗೆ ನೀವೇನ್ ಹೇಳ್ತೀರಾ? ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಕಮೆಂಟ್ ಮಾಡಿ. ವಿಡಿಯೋ ಇಷ್ಟ ಆದ್ರೆ ಲೈಕ್ ಕೊಟ್ಟು ಶೇರ್ ಮಾಡಿ. ತಪ್ಪದೆ ನಮ್ಮ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.